ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಸ್ವಾಗತ. ಗಾಯ್ಸ್, ನಾನು ನಿಮಗೋಸ್ಕರ ತೊಗೊಂಬಂದಿರೋ ರೆಸಿಪಿ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಅದು ವೆಜ್ ಕಾಶ್ಮೀರಿ ಪಲಾವ್. ಯಾಕೆ ರೈಸ್ ಐಟಮ್ ತೊಗೊಂಬಂದಿದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಪೇಜ್ ಮೇಲೆ ಜಾಸ್ತಿ ಜನ ರೈಸ್ ಐಟಮ್ ಹುಡುಕ್ತಾ ಇರ್ತಾರೆ. ರೈಸ್ ವೆರೈಟಿ, ರೈಸ್ ರೆಸಿಪಿ ಅಂತೇಳಿ. ಆದ್ದರಿಂದ ರೈಸ್ ರೆಸಿಪಿ ನಿಮಗೋಸ್ಕರ ಇವತ್ತು ಬನ್ನಿ ಈಗ ಮಾಡುವ. ಗಾಯ್ಸ್, ನಾನು ಮೊದಲಿಗೆ ತೊಗೊಂಡಿರೋದು ಇದನ್ನು ಕನ್ನಡದಲ್ಲಿ ಕುಂಕುಮ ಹೂವು ಅಂತ ಕರೀತಾರೆ, ಹಿಂದಿ ಇಂಗ್ಲೀಷಲ್ಲಿ ಸಫ್ರೋನ್ ಅಂತ ಕರೀತಾರೆ. ಗಾಯ್ಸ್, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡು ತುಂಬ ರೇರು, ಯಾರೂ ತೋರಿಸಿಲ್ಲ. ಆದರೆ ಈ ಮೆಥಡ್ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಹೆಂಚಾಗಲಿ ಅಥವಾ ತವಾಗಲಿ, ನಿಮ್ಮ ಹತ್ರ ಏನೋ ಒಂದು ಇದೆಯಲ್ಲ, ಅದನ್ನು ಲೋ ಫ್ಲೇಮಲ್ಲಿ ಬೆಚ್ಚಗೆ ಮಾಡ್ಕೊಳ್ಳಿ. ಸೆಫ್ರನ್ ಅದರಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಬಾಡಿಸಿದ್ದಾದಮೇಲೆ ಅದನ್ನು ಕುಟ್ಟಿ ನೀರಲ್ಲಿ ಅಥವಾ ಹಾಲಲ್ಲಿ ನೆನೆಸಿ ಅರ್ಧ ಗಂಟೆ ನೆಂದರೆ ಅದರಲ್ಲಿರುವ ಪೂರ್ತಿ ಕೇಸರಿ ಬಣ್ಣ ಬಿಟ್ಕೊಳ್ಳುತ್ತೆ. ಪೂರ್ತಿ ಯೂಸ್ ಮಾಡ್ಕೊಳೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಓಕೆನಾ? ಬೆಚ್ಚಿಗೆ ಮಾಡಿಕೊಂಡೇ ಯೂಸ್ ಮಾಡಿ. ಗೈಸ್, ಇವಾಗ ವೆಜಿಟೇಬಲ್ ನಾನು ತೊಗೊಂಡಿರೋದು 3 ವೆಜಿಟೇಬಲು: ಬೀನ್ಸು, ಕ್ಯಾರೆಟು, ಹೂಕೋಸು. ನೀವು ಯಾವ ತರಕಾರಿ ಆದರೂ ಬಳಸ್ಬೋದು. ಎಲ್ಲ ನೀಟಾಗಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಬೇಡಿ ಏನೇನು ಬೇಕು ಅಂತ. ಇಷ್ಟೇ, ತುಂಬ ಸಿಂಪಲ್ ಐಟಮು, ಒಳ್ಳೆ ರೆಸಿಪಿ. ಬಾಸ್ಮತಿ ರೈಸನ್ನು ಒಂದು ಸರಿ ತೊಳೆದು ಒಂದು 80% ಬೇಯಿಸಿ ತಣ್ಣಗೆ ಮಾಡಿ ಆ ನಂತರ ನಾನು ಒಗ್ಗರಣೆ ಹಾಕೋಕ್ಕೆ ತೊಗೊಂಡು ಬಂದಿದ್ದೀನಿ. ಗಾಯ್ಸ್, ಇದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಕಾಕ್ಟೈಲ್ ಫ್ರೂಟ್ಸ್ ಅಂತ ಕರೀತಾರೆ. ಒಣಗಿರೋ ಹಣ್ಣುಗಳನ್ನು ಮಾರ್ಕೆಟಲ್ಲಿ ಸಿಗ್ತವೆ, ಅದನ್ನು ತೊಗೊಂಬಂದು ನೆನೆಸಿ ಆ ನಂತರ ಇದಕ್ಕೆ ಬಳಸಬೇಕು. ಕೋಲಾರದಲ್ಲಿ ಈ ರೀತಿ ಒಣಗಿರೋ ಫ್ರೂಟ್ಸ್ ಎಲ್ಲಿ ಅಡ್ರೆಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಕಾಜು ಅಂದರೆ ಗೋಡಂಬಿ, ದ್ರಾಕ್ಷಿ, 3 ಏಲಕ್ಕಿ, 1 ಪಲಾವ್ ಎಲೆ, 2 ಚಕ್ಕೆ, 2 ಪಲಾವ್ ಎಲೆ, 1 ಚಕ್ಕೆ ಚಿಕ್ಕದಾಗಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸು ಬಾಯ್ಲ್ಡ್ ಆಗಿದೆ. ಈಗ ಇದನ್ನು ಹೇಗೆ ಮಾಡಿದ್ರೆ ಚೆಂದ ಬರುತ್ತೆ ಅಂತ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಗಾಯ್ಸ್, ಇಲ್ಲಿ ನಾನು ವೆಜಿಟೇಬಲ್ ಏನು ತೊಗೊಂಡಿದ್ದೀನಲ್ಲ, ಇದು ನಾನು ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಾಯ್ಲ್ಡ್ ಮಾಡ್ಕೊಳ್ಳಿ. ಎಷ್ಟೋ ಜನ ಎಣ್ಣೆ ಉಪ್ಪು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಅವರು ಬಾಯ್ಲ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಲಿ. ನಾನೀಗ ವೆಜಿಟೇಬಲ್ನ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದ್ರೆ ಚೆಂದ ಬರುತ್ತೆ ನೋಡಿ. ಈಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಟಾಸ್ ಮಾಡುವ. ಬಿಸಿ ಎಣ್ಣೆಯಲ್ಲಿ ಈ ರೀತಿ ಹಾಕ್ಕೊಂಡು ನಿಧಾನಕ್ಕೆ ಟಾಸ್ ಮಾಡಿದ್ರೆ ತರಕಾರಿ ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿ. ತರಕಾರಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಆ ಪ್ಯಾನಲ್ಲಿರುವ ಪೂರ್ತಿ ಎಣ್ಣೆ ತೆಗೆದುಬಿಟ್ಟು ನಾವು ತುಪ್ಪದಲ್ಲಿ ರೈಸ್ ಗೋಳಿಸ್ಕೊಳ್ಳೋಣ. ವೆಜಿಟೇಬಲ್ನ ಸ್ವಲ್ಪ ಚೆನ್ನಾಗಿ ಕರೆದು ಇಟ್ಕೊಂಡಿದ್ದೀನಿ. ಕಾಕ್ಟೈಲ್ ಫ್ರೂಟ್ಸ್ನ ನೆನೆಸಿ ನೀರಿಂದ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಇಟ್ಟು ನಮ್ಮ ರೆಸ್ಟೋರೆಂಟಲ್ಲಿ ಕಾಶ್ಮೀರಿ ಪಲಾವ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ಒಂದು ಹೇಳಬೇಕು. ಅದು ಏನಂದರೆ, ನೀವು ಇಲ್ಲಿ ಸಕ್ಕರೆ ಬಳಸಬಾರ್ದು. ಯಾಕೆಂದರೆ ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ಕಾಶ್ಮೀರಿ ಪಲಾವ್ ಸ್ವೀಟ್ ಬರ್ತದೆ ಅಂತ ಸಕ್ಕರೆ ಹಾಕ್ಬಿಡ್ತಾರೆ. ಸಕ್ಕರೆ ಬಳಸಲೇಬೇಡಿ. ಇಲ್ಲಿ ಫ್ರೂಟ್ಸ್ ಹಾಕ್ತೀವಲ್ಲ, ಕಾಕ್ಟೈಲ್ ಫ್ರೂಟ್ಸು, ಅದು ಸ್ವೀಟ್ನೆಸ್ನ ತೊಗೊಂಬರುತ್ತೆ. ಈಗ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಸೋಂಪು ಅಂತ ಕರೀತಾರಲ್ಲ, ಸೋಂಪು ಅಂತಾರೆ, ಫೆನಾಲ್ ಅಂತಾರೆ. ಇದನ್ನು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, 3 ಏಲಕ್ಕಿ ಬುಡ್ಡೆಗಳನ್ನು ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲೇ ಗೋಳಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಆಮೇಲೆ ಕಾಕ್ಟೈಲ್ ಫ್ರೂಟ್ಸನ್ನು ಇದರಲ್ಲಿ ಬಳಸೋಣ. ಅರ್ಥ ಆಯ್ತಲ್ಲ? ಇದರಲ್ಲಿ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಹಾಕಬೇಡಿ. ಕಾಕ್ಟೈಲ್ ಫ್ರೂಟ್ಸನ್ನು ನೆನೆಸಿ ಹಾಕಿ ಅದು ಸ್ವೀಟ್ ತೊಗೊಂಬರುತ್ತೆ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಬಳಸ್ತಾ ಇದ್ದೀನಿ. ಇದರಲ್ಲಿ ಫ್ರೈಡ್ ಈರುಳ್ಳಿ ಮಾತ್ರ ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ, ಆನಿಯನು ಇವು ಹಾಕಬೇಡಿ. ಫ್ರೈಡ್ ಆನಿಯನ್ನ ಫ್ರೈಡ್ ಹಾಕಿ ಸಾಕು. ಬ್ರೆಸ್ಟಾ ಅಂತ ಕರೀತಾರೆ ಅದನ್ನು, ಆನಿಯನ್ ಬ್ರೆಸ್ಟಾ, ಅದನ್ನು ಹಾಕ್ಕೊಳ್ಳಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಆಚೆ ಇಟ್ಮೇಲೆ ಚಿಲ್ಲಿ, ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದೇ ಹಾಕಿ, ಇಲ್ದಿದ್ರೆ ಬೇಡ. ಈಗ ನೋಡಿ, ಸ್ವಲ್ಪ ಇದೆಲ್ಲನೂ ಸ್ವಲ್ಪ ಟಾಸ್ ಮಾಡ್ಕೊಂಡ್ಮೇಲೆ ನಾವು ನೆನೆಸಿಟ್ಟಿದ್ವಲ್ಲ ಫ್ರೂಟ್ಸ್ ಹಾಕೊಂಡ್ಬನ್ನಿ. ಇದನ್ನು ತುಪ್ಪದಲ್ಲೇ ಗೋಳಿಸ್ಕೊಬೇಕು. ಯಾಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ನೀರಿನ ಅಂಶ ಒಣಗೋವರೆಗೂ ಗೋಳಿಸ್ಕೊಬೇಕು. ನೀವು ಬಾಯ್ಲ್ಡ್ ವೆಜಿಟೇಬಲ್ ಆದ್ರೂ ಅಷ್ಟೇ ತುಪ್ಪದಲ್ಲೇ ಗೋಳಿಸ್ಕೊಬೇಕು, ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ. ಆವಾಗ ರೈಸು ಪ್ಯಾನ್ಗೆ ಹಿಡಿಯೋದಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅದು ಸುತ್ತೂ ಚೆನ್ನಾಗಿ ಎಣ್ಣೆಯಿಂದ ಇದು ಮಾಡಿಬಿಡಿ. ಆಮೇಲೆ ಎಣ್ಣೆ ಬಗ್ಸ್ಬಿಟ್ಟು ತುಪ್ಪ ಹಾಕಿ ಆನಂತರ ವೆಜಿಟೇಬಲ್ನ ಟಾಸ್ ಮಾಡ್ಕೊಂಡು ಆಮೇಲೆ ರೈಸ್ ಹಾಕಿದ್ರೆ
ಆ ಹೆಂಚಿಗೆ ಆ ತವಾಗೆ ರೈಸು ಮೆತ್ಕೊಳೋದಿಲ್ಲ. ಓಕೆನಾ? ನೋಡಿ, ಈಗ ನಾನು ಬಾಸ್ಮತಿ ರೈಸನ್ನು ಹಾಕ್ಕೊಂಡು ಟಾಸ್ ಮಾಡ್ತಾಯಿದ್ದೀನಿ. ಇದನ್ನು ತಿರುಗಿಸುವ ವಿಧಾನ ತುಂಬ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೆಂಗಂದರೆ ಹಂಗೆ ತಿರುಗಿಸೋಂಗಿಲ್ಲ. ಈ ರೀತಿ ಡಬ್ಬು ತೊಗೊಂಡು ಸೈಡಿಂದನೇ ತೆಳಬೇಕು. ಹೆಂಗಂದರೆ ಹಂಗೆ ಮಾಡಿಬಿಟ್ರೆ ರೈಸು ಮುರಿದೋಗ್ಬಿಟ್ಟು ಅದ್ರ ಲಕ್ಷಣ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ನಮಗೆ ಸುರೇಶ್ ಶೆಟ್ಟರು ಹೇಳ್ಕೊಟ್ಟಿಲ್ಲ, ಹೆಂಗೆ ಹೇಳ್ಕೊಟ್ಟಿದ್ರೆ ಹಂಗೆ ಮಾಡ್ತೇವೆ. ನಾನು ಮಧ್ಯದಲ್ಲಿ ಕೈ ಹಾಕಿಲ್ಲ ಎಲ್ಲೂ, ರೈಸ್ಗೆ ಸೈಡಿಂದ ತೆಗೆದು ಟಾಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ನೆನೆಸಿಟ್ಕೊಂಡಿದ್ದೆಲ್ಲ ಸ್ಯಾಫ್ರಾನ್ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಮೊದಲೇ ರೈಸಲ್ಲಿ ಹಾಕ್ಬಿಡ್ಬೋದು. ನಿಧಾನಕ್ಕೆ ಟಾಸ್ ಮಾಡ್ಕೊಳ್ತಾ, ಇದೇ ತುಂಬ ಇಂಪಾರ್ಟೆಂಟು. ಇಲ್ಲಿ ಕೆಲವರು ಕೆಡಿಸ್ಬಿಡ್ತಾರೆ. ಹೆಂಗಂದ್ರೆ ಹಂಗೆ ತಿರ್ಸ್ಬಿಟ್ಟು ಅನ್ನ ಒಡೆದೋಗ್ಬಿಡ್ತದೆ. ಉಪ್ಪನ್ನು ಟೇಸ್ಟ್ ನೋಡಿಬಿಟ್ರೆ ಆಯಿತು. ಸ್ವಲ್ಪ ನಾನು ಟೇಸ್ಟ್ ನೋಡಿದೆ, ಉಪ್ಪು ಕಮ್ಮಿ ಇತ್ತು, ಕೊಟ್ಟಿದ್ದೀನಿ. ಸಖತ್ತಾಗಿ ಬಣ್ಣವಾಗಿ ಸಖತ್ತಾಗಿರೋ ಕಾಶ್ಮೀರಿ ಪಲಾವ್ ರೆಡಿ ಆಯಿತು ಗಾಯ್ಸ್. ಇದೇ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನೀಟಾಗಿ ಕಲಸಿ, ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಇದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ? ಇಲ್ಲಿ ಕೆವಡ ಉಪ್ಪು ಕೊಡ್ತಾ ಇಲ್ಲ ನಾನು, ಇಲ್ಲಿ ಕೊಡ್ತಾ ಇರೋದು ರೋಸ್ ವಾಟರ್. 3 ಹನಿ ರೋಸ್ ವಾಟರ್ ಕೊಟ್ಟು ಲೈಟಾಗಿ ತಿರುಗಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಈಗ ಲೈಟಾಗಿ ಹಾಕಿದೆ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಮೇಲೆ ಫ್ರೈಡ್ ಬ್ರೆಸ್ಟಾ ಅದನ್ನು ಉದುರಿಸ್ಬಿಟ್ರೆ ಅಲಂಕಾರವಾಗಿ ಸಾಕಾದಾಗ ರೆಡಿ ಆಗುತ್ತೆ. ಈಗ ಬನ್ನಿ, ನಾನು ಹೇಗೆ ನಮ್ಮ ರೆಸ್ಟೋರೆಂಟಲ್ಲಿ ಸರ್ವ್ ಮಾಡ್ತೀವಿ ಇದನ್ನು ಅಂತ ತೋರಿಸ್ತೀನಿ ಬನ್ನಿ. ಒಂದು ಫುಲ್ ತಟ್ಟೆ ಆಯಿತು. ಇದು 200 ರೂಪೀಸ್ ಫರ್ ಪ್ಲೇಟಿಗೆ ಅಂತ 200 ರೂಪಾಯಿ ತೊಗೊತೀವಿ. ಇದಕ್ಕೆ ನಾವು ಫ್ರೈಡ್ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸು, ಪನ್ನೀರ್ ಕೂರ್ಮಾ ಜೊತೆಗೆ ಮೊಸರು ಬಜ್ಜಿ ಕೊಟ್ಟರು ತಿಂದರೆ ಸಾಕಾದಾಗಿರುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕಿದ್ರೆ ಆಯಿತು. ಇಷ್ಟೇ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಕಾಶ್ಮೀರಿ ಪಲಾವ್ ಮಾಡೋದು ಇಷ್ಟೇ. ತುಂಬ ಸಿಂಪಲ್ಲಾಗಿ ನನ್ನ ಕೈಯಲ್ಲಾಗಿದ್ದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ತಿನ್ನಿ, ಖುಷಿ ಪಡಿ. ಯಾಕೆಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ನನ್ನ ವಿಡಿಯೋ ಇಷ್ಟೊತ್ತು ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಡಿದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ಭವಿಷ್ಯದಲ್ಲಿ ಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ. ಒಳ್ಳೆ ತಿನ್ನಿ, ಒಳ್ಳೆಯದಾಗಿರಿ, ಜೀವನದಲ್ಲಿ ಖುಷಿಯಾಗಿರಿ, ಸಖತ್ತಾಗಿ ಎಂಜಾಯ್ ಮಾಡಿ ನಿಮ್ಮ ಲೈಫ್ನ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.